ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಮೋಹನ ಬಂದಿರೋ ಹೆಣ್ಮಕ್ಳಿಗೆಲ್ಲ ಬಳೆ ತೊಡಿಸಿ ಕಾರ್ಯಕ್ರಮನ ಶುರು ಮಾಡು. ಆಮೇಲೆ ನಮ್ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ನನ್ನ ಮುದ್ದು ಸೊಸೆಗೆ ಬಳೆ ತೊಡಿಸಿ ಆಶೀರ್ವಾದ ಮಾಡಲಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ರೀ ಅಂತ ಅಂದ್ಬಿಟ್ಟು ಚಂಪಾ ಬಾ ನಂಗೆ ಅಂತ ಮೋಹನ ಕರೀತಾಳೆ. ಬಂದಿರೋ ಬಸ್ರಿ ಹೆಂಗಸರಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಬಳೆ ಹಾಕ್ತಾಳೆ ಮೋಹನ. ವಿದ್ಯಾಗುನ್ನು ಅರಿಶಿನ ಕುಂಕುಮ ಇಟ್ಟು ಬಳೆ ಹಾಕ್ತಾಳೆ ಮೋಹನ. ವಿದ್ಯಾ ತನ್ನ 2 ಕೈಗಳ ಬಳೆಯನ್ನು ನೋಡ್ಕೊತಿರ್ತಾಳೆ. ಅದನ್ನು ನೋಡಿ ಈಶ್ವರಿ ಮನಸ್ಸಿನಲ್ಲಿ ಇಲ್ಲೇ 3 ಅಡಿ, ಈ ಬಳೆ ಸುಳ್ಳಿನ ಸಂಕೇತ. ಇದು ಹೊಡಿತಿದ್ದಂಗೆ ನಿನ್ನ ಸುಳ್ಳು ಚೂರಾಗೋತ್ತದೆ. ಆಮೇಲೆ ಸತ್ಯ ಹೊರಗೆ ಬಂದು ನಿನ್ನ ಮುಖವಾಡ ಕಳಚಿ ಬೀಳ್ತೈತೆ. ನೀನು ಬಸ್ರಿನೇ ಅಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ತದೆ ಅಂತ ಈಶ್ವರಿ ಮನಸ್ಸಿನಲ್ಲಿ ಅನ್ಕೊತಿರ್ತಾಳೆ. ಇತ್ತ ಅಜ್ಜಮ್ಮ, ಅಲ್ಲೇ ಈಶ್ವರಿ, ನೀನು ಯಾಕೆ ಕಣ್ಣ ಮಿಣ್ಕ ಅಂತ ಮಿಟ್ಟಿಸ್ಕೊಂಡು ನಿಂತಿದ್ದೀಯಾ? ಹೋಗು ನೀನು ಶಾಸ್ತ್ರ ಮಾಡು ಅಂತಾಳೆ ಅಜ್ಜಮ್ಮ. ಈಶ್ವರಿ ಸರಿ ಅತ್ತೆ ಅಂತ ಹೇಳಿ ಶಾಸ್ತ್ರ ಮಾಡೋಕ್ಕಂತ ಹೋಗ್ತಾಳೆ. ಇತ್ತ ಬೆಟ್ಟದಯ್ಯ ಬರ್ತಾನೆ ಶಿವರಾಮೇಗೌಡ್ರ ಮನೆಗೆ ಹೂವಿನ ಬೊಕ್ಕೆ ತಗೊಂಡು. ಇತ್ತ ಈಶ್ವರಿ ಶಾಸ್ತ್ರ ಮಾಡ್ತಾ, ನನ್ನ ಮಾತಲ್ಲಿ ಕೇಳಿದ್ರೆ ನೀನು ಮೂತಿ ತೀರ್ಸ್ಕೊಂಡು ಬಂದಲ್ವಾ, ಈಗ ನಾನು ನಿನ್ನ ಹೆಂಗೆ ಕುಣಿಸ್ತೀನಿ ನೋಡು ಅಂತ ಹೇಳಿ ಶಾಸ್ತ್ರ ಮುಗಿಸಿ ಹೊರಟೋಗಿ ಅಲ್ಲಿ ಸೈಡಲ್ಲಿ ನಿಂತ್ಕೊಂತಾಳೆ ಈಶ್ವರಿ. ಬೆಟ್ಟದಯ್ಯನ ನೋಡಿ ಇವ್ನ್ಯಾಕೆ ಇಲ್ಲಿ ಬರ್ತಾವನೆ ಅಂತ ಹೇಳ್ತಾನೆ ಭದ್ರ. ಯಾರ್ಲಾ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಶಿವರಾಮೇಗೌಡ್ರಿಗೆ ನಮಸ್ಕಾರ. ಏನು ಇವನು ಇಲ್ಲಿಗೆ ಬಂದ್ಬಿಟ್ಟವನೆ ಅಂತ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ ಅಂತ ಬೆಟ್ಟದಯ್ಯ ಹೇಳ್ತಾನೆ. ನೀನು ಯಾಕೆ ಬಂದೆ, ನಿನ್ನನ್ನು ಯಾರು ಇಲ್ಲಿ ಕರೆದಿದ್ದು ಅಂತ ಹೇಳ್ತಾನೆ ಶಿವರಾಮೇಗೌಡ. ಕರೀದೆ ಬಂದರು, ಕರೆದು ಕೂರಿಸಿ ಮರ್ಯಾದೆ ಮಾಡ್ತೀರಾ ಅಂತ ಗೊತ್ತು ಗೌಡ್ರೆ. ಯಾಕಂದರೆ ಶತ್ರು ಮಿತ್ರ ಅನ್ನೋದೆಲ್ಲ ಬರೀ ರಾಜಕೀಯದಲ್ಲಿ. ಮನೆ ಬಾಗಿಲಿಗೆ ಬಂದಮೇಲೆ ಮರ್ಯಾದೆ ಮಾತ್ರ ತಾನೇ ಅಂತ ಬೆಟ್ಟದಯ್ಯ ಹೇಳ್ತಾನೆ. ಮಾತೆಲ್ಲ ಬೇಡ, ಯಾಕೆ ಬಂದಿದೆಯಾ ಅದನ್ನ ಹೇಳು ಅಂತಾನೆ ಶಿವರಾಮೇಗೌಡ. ಅಯ್ಯೋ ಮರ್ತೇ ಬಿಟ್ಟೆ ನೋಡಿ, ಅಟ್ಟಿಲಿ ಕಾರ್ಯಕ್ರಮ ಅಲ್ವಾ, ಅದಕ್ಕೆ ಬೊಕ್ಕೆ ಕೊಟ್ಟು ವಿಶ್ ಮಾಡೋಣ ಅಂತ ಬಂದೆ ಅಂತ ಬೆಟ್ಟದಯ್ಯ ಹೇಳಿ, ಯಾವುದಕ್ಕೂ ಒಂದು ಫೋಟೋ ತೆಗಿಯಪ್ಪ ನೆನಪಿಗಿರಲಿ ಅಂತ ಹೇಳಿ ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಫೋಟೋ ತಗೊತಾರೆ ಬೆಟ್ಟದಯ್ಯ. ನೋಡ್ರೆ ನಿಮ್ಮ ಹತ್ರ ತುಂಬ ಮುಖ್ಯವಾದ ವಿಚಾರ ಮಾತಾಡೋದಿತ್ತು, ಸ್ವಲ್ಪ ಸೈಡಿಗೆ ಬರ್ಬೋದಾ ಅಂತ ಹೇಳಿ ಬೆಟ್ಟದಯ್ಯ ಹೋಗ್ತಾರೆ. ಶಿವರಾಮೇಗೌಡರು ಹಿಂದೆನೇ ಹೋಗ್ತಾರೆ. ಇತ್ತ ಭದ್ರ, ಅಮ್ಮಿ ನಿನಗೆ ಬಳೆಗಳು ಶಾನೆ ಚಂದ ಕಾಣಿಸ್ತವೆ ಅಮ್ಮಿ ಅಂತ ಹೇಳ್ತಾನೆ. ವಿದ್ಯಾ ಬಳೆಗಳು ನೋಡಿ ಖುಷಿ ಪಡ್ತಾ ಇರ್ತಾಳೆ. ಇತ್ತ ಬೆಟ್ಟದಯ್ಯ, ಗೌಡ ಶತ್ರು ಶುಭಾಶಯ ಕೋರ್ತವನೆ ಅಂತಂದರೆ ಅದು ಹಬ್ಬಕ್ಕಲ್ಲ. ಯಾಕೆ ಗೌಡ, ನಾನು ಆ ಬೊಕ್ಕೆ ಕೊಟ್ಟಿದ್ದು ಮನೇಲಿ ಸೀಮಂತ ನಡೀತಾ ಇದೆ ಅಂತಲ್ಲ, ನಿನ್ನ ರಾಜಕೀಯ ಜೀವನ ಅಂತ್ಯ ಆಗ್ತೈತಲ್ಲ ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದೆಯಾ ಬೆಟ್ಟ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈಗ ಬೇರೆಯವ್ರಿಗೆ ಬುದ್ಧಿ ಕಲಿಸೋ ಮಟ್ಟಕ್ಕೆ ಬುದ್ಧಿ ಬಂದದೆ, ಅದಕ್ಕೆ ಅಲ್ವಾ ಇಲ್ಲಿ ಗಂಟ ಧೈರ್ಯವಾಗಿ ಬಂದಿದ್ದೀನಿ. ಮುಂದೆ ನಿನ್ನ ಜೀವನದಲ್ಲಿ ಒಳ್ಳೆಯದು ಅಂತ ಯಾವುದೂ ನಡೆಯೋಕ್ಕಿಲ್ಲ ಗೌಡ. ಯಾಕೆ ಅಂದರೆ ಈ ಬೆಟ್ಟೈನ ರೂಪದಲ್ಲಿ ಶನಿ ನಿನ್ನ ಎಗಲೇರಿ ಆಯಿತು ಅಂತ ಬೆಟ್ಟದಯ್ಯ ಹೇಳ್ತಾನೆ. ಏನು ಮಾತಾಡ್ತಾ ಇದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಆ ಪಕ್ಷದ ಬಂಡವಾಳ ನೀವು ಸೀಕ್ರೆಟಾಗಿ ಮಾಡಿರೋ ಎಲ್ಲ ಕೆಲಸಗಳು ಈಚೆಗೆ ಬರೋ ಟೈಮ್ ಆಯಿತು ಗೌಡ. ಅಧಿಕಾರದ ಮದದಲ್ಲಿ ನಿಮ್ಮ ಪಕ್ಷದವರು ಮುಂದಿನ ಚುನಾವಣೆಗೆ ಯಾರ್ಯಾರು ನಿಮ್ಮ ಪಕ್ಷಕ್ಕೆ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತಾವ್ರೋ ಅದಕ್ಕೆ ಎಷ್ಟೆಷ್ಟು ಬಲೆ ಕೆಟ್ಟಿದ್ದೀರಾ, ಯಾರ ಮೂಲಕ ನಿಮ್ಮ ಪಕ್ಷಕ್ಕೆ ಕರೆತರೋ ಪ್ರಯತ್ನ ಮಾಡಿದ್ದೀರಾ, ಅದಕ್ಕೆಲ್ಲ ಎಷ್ಟು ಹಣ ಇಲ್ಲರ್ದದೆ ಅಂತ ಸಂಪೂರ್ಣ ಮಾಹಿತಿ ಇರೋ ಫೈಲು ಇಂಥವ ಇತ್ತಲ್ಲ, ಅದು ಈಗ ನಂತವ ಐತೆ ಅಂತ ಬೆಟ್ಟಯ್ಯ ಹೇಳ್ತಿದ್ದಂಗೆ ಶಾಕ್ ಆಗ್ತೈತೆ ಶಿವರಾಮೇಗೌಡ್ರಿಗೆ. ಇತ್ತ ಭದ್ರ, ಚಿಕ್ಕಪ್ಪ ಈ ಬೆಟ್ಟಯ್ಯ ಬಂದು ಗಡಿಬಿಡಿಯಲ್ಲಿ ಅಪ್ಪ ಇಂಥವ ಏನೇನೋ ಮಾತಾಡ್ತಾವನಲ್ಲ, ಅವನ್ಯಾಕೆ ಬಂದಿರೋದು ಅಂತ ಕೇಳ್ತಾನೆ. ಗೊತ್ತಿಲ್ಲ ಕಣ್ಲಾ ಅಂತಾರೆ ಗೋವಿಂದೇಗೌಡರು. ನೋಡೋಣ ಇರು, ಅದಾದ್ಮೇಲೆ ಏನು ಅಂತ ಗೊತ್ತಾಗ್ತೈದೆ ಗೋವಿಂದೇಗೌಡರು ಹೇಳ್ತಾರೆ. ಏನೋ ಬೊಗಳ್ತಾ ಇದೆಯಾ ಬೆಟ್ಟ ನೀನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿನ್ನನ್ನು ನಂಬಿ ನಿನ್ನ ಪಕ್ಷದವರು ನಿನ್ನ ಕೈಯಲ್ಲಿ ಕೊಟ್ಟಿದ್ದ ಫೈಲು ಈಗ ನನ್ನ ಕೈ ಸೇರಿದೆ ಅಂತ ಹೇಳ್ದೆ ಶಿವರಾಮೇಗೌಡ ಅಂತ ಬೆಟ್ಟದಯ್ಯ ಹೇಳ್ತಾನೆ. ಸುಳ್ಳು ಹೇಳ್ಬೇಡ, ಅದು ನಿನ್ನ ಕೈಯಲ್ಲಿ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಅದನ್ನು ಜೋಪಾನವಾಗಿ ಮಡಗಿಟ್ಟಿವ್ನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಡ್ಸಿದ್ದೆ, ಆದರೆ ಈಗ ಅದಿಲ್ಲ, ಅಲ್ಲಿಲ್ವೇ ಗೌಡ್ರೆ, ಅದು ಪಕ್ಷದ ರಹಸ್ಯ. ಅದು ನಿಮ್ಮಿಂದ ಹೊರಗೆ ಬಂದರೆ ಅಂತಂದರೆ ಅದರ ಪರಿಣಾಮ ಏನಾಗ್ತೈತೆ ಅಂತ ಗೊತ್ತಾ? ನಿನ್ನ ಅಧಿಕಾರ, ಗೌರವ, ನೀನು ಪಡ್ಕೊಂಡಿರೋ ಅಂಥ ಸ್ಥಾನ ಎಲ್ಲನೂ ಒಂದೇ ಒಂದು ಕ್ಷಣದಲ್ಲಿ ಕುಸಿತದೆ ಅಂತ ಬೆಟ್ಟದಯ್ಯ ಹೇಳ್ತಾನೆ. ನೋಡು ಬೆಟ್ಟ, ತಲೆ ಕೆಟ್ಟಂಗೆ ಮಾತಾಡಬೇಡ, ಆ ಫೈಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಶಿವರಾಮೇಗೌಡರು. ತಲೆ ಕೆಡೋದು, ತಲೆ ಹೋಗೋದು ಏನಿದ್ರು ನಿಂದು ಶಿವರಾಮೇಗೌಡ. ನೀನು ಮಾಡಿರೋ ಒಂದೇ ಒಂದು ತಪ್ಪು ಪಕ್ಷದಲ್ಲಿ ನಿನ್ನ ಅಸ್ತಿತ್ವನೇ ಅಳಿಸಾಗ್ತದೆ. ಬಬ್ಬಬ್ಬಾ, ಇದು ತಪ್ಪಲ್ಲ ಗೌಡ, ಅಪರಾಧ. ಇದರಿಂದ ನಿನಗೆ ಪಕ್ಷದಲ್ಲಲ್ಲ ರಾಜಕೀಯದಲ್ಲೇ ಜಾಗ ಇರೋಕ್ಕಿಲ್ಲ. ನೋಡು ಶಿವರಾಮೇಗೌಡ, ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ನೀನು ಅನುಭವಿಸ್ದಿರೋ ಇರೋ ಅವಮಾನನ, ನೋಡದೆ ಇರೋ ಕಷ್ಟನ ಇನ್ನು 5 ನಿಮಿಷದಲ್ಲಿ ಅನುಭವಿಸ್ತೀಯ. ಅದರಿಂದ ನೀನು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊತೀಯ.
ಇಲ್ಲಾಂದರೆ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಟೈಮ್ ನೋಡಿ ಬೆಟ್ಟದಯ್ಯ ಈ ರೀತಿ ಎಲ್ಲ ಹೇಳಿ ಬರಲೇ ಇನ್ನು 5 ನಿಮಿಷದಲ್ಲಿ ನಿಮ್ಮ ಕೌಂಟ್ ಡೌನ್ ಶುರು, ಬರ್ತೀನಿ ಅಂತ ಹೊರಟೋಗ್ತಾರೆ. ಶಿವರಾಮೇಗೌಡರು ಪಕ್ಷಕ್ಕೆ ಸಂಬಂಧಪಟ್ಟವು ಈ ಫೈಲ್ಗಳು ಎತ್ತಿಕ್ಕಮ್ಮ ಅಂತ ಹೇಳಿ ಜೋಪಾನ ಅಂತ ಹೇಳಿದ್ದನ್ನು ನೆನ್ಪು ಮಾಡ್ಕೊತಿರ್ತಾರೆ. ವಿದ್ಯಾ ಅಂತ ಕೂಕ್ಕೊಂಡು ಬರ್ತಾರೆ ಶಿವರಾಮೇಗೌಡರು. ಎಲ್ಲರೂ ಗಾಬರಿ ಆಗ್ತಾರೆ. ಯಾಕಣ್ಣ ಏನಾಯಿತು ಅಂತಾರೆ ಗೋವಿಂದೇಗೌಡರು. ಸ್ವಲ್ಪ ಸುಮ್ಕಿರು ಗೋವಿಂದ ಅಂತಾರೆ ಶಿವರಾಮೇಗೌಡರು. ಪಕ್ಷದ ಫೈಲು ನಮ್ಮ ಮನೇಲಿ ಸೇಫ್ಟಿಯಾಗಿ ಮಡಗಿಸಿದ್ದು, ಅವ್ನು ಹೋಗೋಕೆ ಹೆಂಗೆ ಸಾಧ್ಯ? ಶಿವರಾಮೇಗೌಡರು ಹೇಳ್ತಿರ್ತಾರೆ. ಈಶ್ವರಿ ಮತ್ತು ಸುಭಾಷ ಗಾಬರಿ ಆಗ್ತಾ ಇರ್ತಾರೆ. ವಿದ್ಯಾ ಫೈಲು ನಿನ್ನ ಕೈಯಲ್ಲೇ ತಾನೇ ಕೊಟ್ಟಿದ್ದು ನಾನು. ಶಿವರಾಮೇಗೌಡರು ಹೇಳ್ತಾರೆ. ಯಾಕೆ ಏನಾಯಿತು? ಅವ್ನು ಬಂದು ಏನು ಮಾತಾಡೋದಾ ಅಂತ ಭದ್ರ ಕೇಳ್ತಾನೆ. ನೀನು ಸುಮ್ಕಿರ್ಲಾ, ನಿನ್ನೆ ಕೇಳ್ತಾ ಇರೋದು ಮಾತಾಡೋ ಅಂತಾನೆ ಶಿವರಾಮೇಗೌಡ. ಶಿವರಾಮ ಏನಾಯ್ತಲ್ಲ, ಯಾಕ್ಲ ಹಿಂಗೆ ಬೈತಾ ಇದೀಯಾ, ಒಂಚೂರು ಬಿಡಿಸಿ ಹೇಳಲ್ಲ ಏನಾಯಿತು ಅಂತವ ಅಂತ ಅಜ್ಜಮ್ಮ ಕೇಳ್ತಾಳೆ. ಒಬ್ಬೊಬ್ರಿಗೂ ಇಲ್ಲಿ ಬಿಡಿಸಿ ಹೇಳೋಕ್ಕಾಗಕ್ಕಿಲ್ಲ, ನೀನು ಸುಮ್ಕೆ ನಿಂತ್ಕೊಳ್ಳವ ನೀನು. ನಾನು ನಿನಗೆ ಮುಖ್ಯವಾದವ ಅಂತ 2 ಫೈಲ್ ಕೊಟ್ಟಿದ್ನಲ್ಲ, ಅದನ್ನು ಲಾಕರಲ್ಲಿ ಸೇಫಾಗಿಡು ಅಂತ ಬೇರೆ ಹೇಳಿದ್ದೆ ತಾನೇ, ಇಟ್ಟಿದೀಯಾ ತಾನೇ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಮಾವಯ್ಯ ಆ ಫೈಲ್ನೆಲ್ಲ ಲಾಕರಲ್ಲಿ ಮಡಗಿಲ್ಲ, ಬೇರೆ ಒಂದು ಜಾಗದಲ್ಲಿ ಮಡಗಿವ್ನಿ ಅಂತ ವಿದ್ಯಾ ಹೇಳ್ತಾಳೆ. ಬೇರೆ ಜಾಗದಲ್ಲಿ ಮಡಗಿದ್ಯಾ? ಅಲ್ಲ ವಿದ್ಯಾ, ಅವು ಪಕ್ಷಕ್ಕೆ ಸಂಬಂಧಪಟ್ಟಿರೋವು, ಹುಷಾರಾಗಿ ಲಾಕರಲ್ಲಿಡು ಅಂತ ಹೇಳಿದ್ದೆ ತಾನೇ, ಅಂಥದ್ರಲ್ಲಿ ನೀನು ಯಾಕೆ ಬೇರೆ ಕಡೆ ಮಡಗಿದ್ದೀಯೆ? ಅದು ಸರಿ, ಅದನ್ನು ಬೇರೆ ಕಡೆ ಮಡಗು ಅಂತ ನಿನ್ಗೆ ಯಾರು ಹೇಳ್ದವರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇಲ್ಲ ಮಾವಯ್ಯ ಅದು ಅಂತಿರ್ತಾಳೆ ವಿದ್ಯಾ. ಲಾಕರ್ ಇದೆ, ಅದರಲ್ಲಿ ಹುಷಾರಾಗಿಡು ಅಂತ ತಾನೇ ಅದರಲ್ಲಿ ಇಡು ಅಂತ ಹೇಳಿದ್ದು, ಯಾಕೆ ಜಾಗ ಬದಲಾಯಿಸ್ದೆ ಅಂತ ಶಿವರಾಮೇಗೌಡರು ಕೂಗಾಡ್ತಾ ಇರ್ತಾರೆ. ಮಾವಯ್ಯ ಅದು ಲಾಕರಿಂದ ಫೈಲ್ನ ಕದಿಯೋದಕ್ಕೆ ಸಂಚು ನಡೀತಾ ಇತ್ತು ಅಂತ ವಿದ್ಯಾ ಹೇಳ್ತಾಳೆ. ಏಯ್ ಏನು ಹೇಳ್ತಾ ಇದೀಯಾ ನೀನು? ಸಂಚ? ನಮ್ಮನೇಲಿ ಕಳ್ತನ ಸಂಚು ಹೆಂಗೆ ನಡೀತದೆ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅದು ಮಾವಯ್ಯ, ಅದಕ್ಕೆ ದುಡ್ಡು ಫೈಲು ಎಲ್ಲ ಬೇರೆ ಕಡೆ ಜೋಪಾನವಾಗೈತೆ ಅಂತ ವಿದ್ಯಾ ಹೇಳ್ತಾಳೆ. ದುಡ್ಡು ಸರಿ, ದುಡ್ಡಿನ ವಿಚಾರ ಬಿಡು, ನನಗೆ ಬೇಕಾಗಿರೋದು ಫೈಲು, ಅದನ್ನು ಎಲ್ಲಿ ಮಡಗಿದ್ಯಾ ಹೇಳಮ್ಮ ಅಂತ ಕಿರ್ಚಿತಾನೆ ಶಿವರಾಮೇಗೌಡ. ಹೇಳಮ್ಮಿ ಎಲ್ಲಿ ಮಡಗಿದ್ಯಾ ಅಂತಾನೆ ಭದ್ರ. ಗೌಡ್ರೆ ಅದು ಅಂತ ಹೇಳಿ ಕಿವಿ ಅಲ್ಲಿ ಹೇಳ್ತಾಳೆ ಭದ್ರೇಗೌಡನಿಗೆ ವಿದ್ಯಾ. ಅಪ್ಪಯ್ಯ 2 ನಿಮಿಷ ಬಿರ್ನೆ ಬಂದ್ಬಿಡ್ತೀವಿ ಅಂತ ಬರ್ಲಾ ಕೋಟ್ಲೆ ಅಂತ ಭದ್ರನ್ನು ಕೋಟ್ಲೆ ಹೋಗ್ತಾರೆ. ಭದ್ರನ್ನು ಕೋಟ್ಲೆ ಹೋಗಿ ಎಲ್ಲ ತಡ್ಕಲಾಡ್ತಾರೆ. ಔಟೋಸಲ್ಲಿ ಫುಲ್ಲೆಲ್ಲ ಹುಡುಕ್ಲಾಡ್ತಾರೆ, ಸಿಗೋದೇ ಇಲ್ಲ. ಸಿಗ್ತೇನಿಲ್ಲ ಅಲ್ಲಿ? ಇಲ್ಲ ಅಣ್ತಮ್ಮ, ಅಲ್ಲೆಲ್ಲೂ ಸಿಗ್ತಾ ಇಲ್ಲ ಅಂತಾನೆ ಕೋಟ್ಲೆ. ಲೇ ಕೋಟ್ಲೆ, ನನ್ನಮ್ಮಿ ಅವು ಸಿಕ್ಕಿದ್ದೀನಿ ಅಂತ ಹೇಳಿದ ಜಾಗ ಇದೆ ಅಲ್ವೇನ್ಲ ಅಂತ ಭದ್ರ ಹೇಳ್ತಾನೆ. ಮತ್ತಿಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋ ಇತ್ತಲ್ಲ ಮತ್ತೆ ಅಂತಾನೆ ಭದ್ರ. ಅಣ್ತಮ್ಮ ಅತ್ಕಮ್ಮ ಹೇಳ್ದಂಗೆ ದುಡ್ಡು ಫೈಲು ಕದಿಬೇಕು ಅಂತ ಅನ್ಕೊಂಡಿರೋರೆ ಈ ವಿಷಯ ತಿಳ್ಕೊಂಡು ಕದ್ಬಿಟ್ಟಿರ್ಬೇಕೆ ಅಂತ ಕೋಟ್ಲೆ ಹೇಳ್ತಾನೆ. ಲೇ ಆಗಿದ್ರೇನೂ ಆಗಿರ್ಬೋದು ಕಣ್ಲ, ಮೊದಲು ಈ ವಿಚಾರವ ಅಪ್ಪಯ್ಯನ್ಗೆ ಹೇಳೋಣ ನಡಿ ಅಂತ ಕೋಟ್ಲೆನೂ ಭದ್ರ ಅಲ್ಲಿಂದ ಹೊರಡ್ತಾರೆ. ಅಪ್ಪಯ್ಯ ಅನ್ಕೊಂಡು ಬರ್ತಾನೆ ಭದ್ರ. ಫೈಲ್ ಸಿಕ್ತೇನ್ಲ, ಫೈಲಲ್ಲ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಕತ್ತನಿಂದ ಸನ್ನೆ ಮಾಡ್ತಾನೆ ಭದ್ರ ವಿದ್ಯಾಗೆ. ದುಡ್ಡು ಬಿಟ್ಟಾಕೋ, ಫೈಲಲ್ಲ ಅಂತಾನೆ ಶಿವರಾಮೇಗೌಡ. ಇಲ್ಲ ಅಪ್ಪಯ್ಯ, ವಿದ್ಯೆ ಹೇಳಿದ ಜಾಗದಲ್ಲಿ ಎಲ್ಲ ಕಡೆನೂ ಹುಡುಕಿದ್ವು, ಅಲ್ಲೆಲ್ಲೂ ಫೈಲ್ ಸಿಗ್ಲಿಲ್ಲ ಅಂತ ಭದ್ರ ಹೇಳ್ತಾನೆ. ಅಂದರೆ ಕಾಣ್ತಿಲ್ಲ ಅಂತ ಅಂದರೆ ಏನು ಅರ್ಥ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಯಾರೋ ಕದ್ಬಿಟ್ಟವ್ರೆ ಮಾವಯ್ಯ ಅಂತ ಕೋಟ್ಲೆ ಹೇಳ್ತಾನೆ. ಏನ್ರಲ್ಲ ಹೇಳ್ತಾ ಇದ್ದೀರಿ? ಜೋಪಾನ ಅಂತ ಅಷ್ಟ್ಕಿತ ಹೇಳಿದ್ರು ತಗೊಂಡೋಗಿ ಅಲ್ಲಿ ಮಡಗಿದೆಯಲ್ಲ, ನಿನಗೆಷ್ಟು ಬೇಜವಾಬ್ದಾರಿ ಇದೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾವಯ್ಯ ನನ್ನ ಕ್ಷಮಿಸ್ಬಿಡಿ, ನಾನು ಬೇಜವಾಬ್ದಾರಿಯಿಂದ ಇಂಥ ಕೆಲಸ ಮಾಡಲಿಲ್ಲ. ನೀವು ಹೇಳಿದ್ರಿ ಅಲ್ವೇ ಜೋಪಾನವಾಗಿ ಮಡಗು ಅಂತವ, ಅದಕ್ಕೆ ಅಲ್ಲಿ ಮುಚ್ಚಿ ಮಡಗಿದ್ದೆ. ಆದರೆ ಅಲ್ಲಿಂದನೂ ಕದ್ಬಿಟ್ಟವ್ರೆ, ಅದೆಲ್ಲ ಹೆಂಗೆ ಗೊತ್ತಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ಮಾವಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಲಾಕರ್ಗಿಂತವ ಅಲ್ಲಿ ಇಡೋದು ಜೋಪಾನ ಅಂತ ಹೆಂಗೆ ಅನ್ಕೊಂಡೆ ನೀನು? ಎಷ್ಟು ಮುಖ್ಯವಾದದ್ದು ಅನ್ನೋದು ನಿನ್ಗೇನಾದರೂ ಗೊತ್ತೇ? ಯಾರ ಕೈಯಲ್ಲಿ ಸಿಗಬಾರ್ದು ಅಂತ ನಾನು ಅನ್ಕೊಂಡಿದ್ನೋ ಅವ್ರ ಕೈಯಲ್ಲೇ ಸಿಗೈತಲ್ಲ. ಈಗ ನಾನೇನು ಮಾಡಲಿ? ಎದುರುಗಡೆ ಠೇವಣಿ ಕಳ್ಕೊಂಡವನು ನನ್ನ ಎದುರುಗಡೆನೇ ಎದೆ ಉಬ್ಬಿಸಿ ಮಾತಾಡಿಸ್ಬಿಟ್ಟೋದ. ಅವನೇನಾದರೂ ಹಂಗೆ ಮಾಡಿದ್ರೆ ನನ್ನ ನಂಬಿದ್ದವ್ರ ಮುಂದೆ ನಾನು ತಲೆ ತೆಗೆಸ್ಕೊಂಡು ನಿಂತ್ಕೋಬೇಡ್ಕಾತೈತೆ. ನನ್ನ ಮೇಲೆ ಭರವಸೆ ಇಟ್ಟವರು ಪಾತಾಳಕ್ಕೆ ಕುಸಿಬೇಕಾಗ್ತದೆ. ಒಟ್ಟಿನಲ್ಲಿ ಇವತ್ತೆಲ್ಲರೂ ನನ್ನನ್ನು ಅನುಮಾನದಿಂದ ನೋಡೋ ಹಂಗೆ ಮಾಡಿಬಿಟ್ಟೆ. ಮುಗೀತು, ಇವತ್ತು ನನ್ನ ರಾಜಕೀಯದ ಭವಿಷ್ಯಕ್ಕೆ ಅಂತ್ಯ ಸಿಕ್ತು. ನಿನ್ನಿಂದ ನನಗೆ ಅಂತ್ಯ ಸಿಕ್ತು. ಪಕ್ಷ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನ ನೀನು ಮಸಿ ಬಳಿದ್ಬಿಟ್ಟೆ. ನಿನ್ನನ್ನು ನಂಬಿದ್ದಕ್ಕೆ ಎಂಥ ಕೆಲಸ ಮಾಡಿಬಿಟ್ಟೆ. ಈಗ ನನ್ನ ತಲೆ ಎತ್ಕೊಂಡು ಹೆಂಗೆ ಓಡಾಡೋದು? ಹೋಯ್ತು, ಎಲ್ಲ ಹೋಯ್ತು ಗೋವಿಂದ ಅಂತ ಹೇಳ್ತಾ ಶಿವರಾಮೇಗೌಡರು ನೊಂದ್ಕೊತಾ ಇರ್ತಾರೆ. ಲೇ ಯಾಕೆ ಇಂಥ ದೊಡ್ಡ ಕೆಲಸ ಮಾಡಿಬಿಟ್ಟೆ? ಹಂಗೇನಾದರೂ ಜಾಗ ಬದಲಾಯಿಸ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ನಿಮ್ಮ ಮಾವನ ತಾವನೋ ನಿನ್ನ ಗಂಡನ ತಾವನೋ ಹೇಳ್ಕೋಬೇಕಾಗಿತ್ತು ತಾನೇ. ಅದು ಬಿಟ್ಟು ನಿನ್ನಷ್ಟು ನೀನೇ ತೀರ್ಮಾನ ಹೆಂಗೆ ತಗೋಬಿಟ್ಟೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಅಮ್ಮಮ್ಮ ಅದು ಅಂತಾಳೆ ವಿದ್ಯಾ. ಅದೆಲ್ಲ ಹಾಳಾಗೋಗ್ಲಿ, ನಮ್ಮ ಮಟ್ಟಿನಲ್ಲಿ ಕಳ್ತನ ಮಾಡೋದಕ್ಕೆ ನೋಡಿದ್ರು ಅಂತ ಹೇಳಿದಲ್ಲ, ಅವ್ರ್ಯಾರು? ಅವ್ರ್ಯಾಕೆ ಕಳ್ತನ ಮಾಡೋದಕ್ಕೆ ನೋಡಿದ್ರು ಅಂತ ಅಜ್ಜಮ್ಮ ಕೇಳ್ತಿರ್ತಾಳೆ. ವಿದ್ಯಾ ಸುಮ್ಮನೆ ನಿಂತ್ಕೊಂಡು ಎಲ್ರನ್ನೂ ಗಮನಿಸ್ತಿರ್ತಾಳೆ. ಬೇಡ ಮುರಡಿ ಬೇಡ, ನೀನೇನಾದರೂ ಇವಾಗ ನನ್ನ ಮಗನ ಕಡೆಗೆ ಕೈ ತೋರಿಸಿದ್ರೆ ಸಾಕ್ಷಿ ಸಮೇತ ನಿನ್ನ ಮುಖವಾಡನ ನಾನು ಕಿತ್ತು ಬಿಸಾಕ್ತೀನಿ
ಅಂತ ಈಶ್ವರಿ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ. ಇತ್ತ ಮೋಹನ ಎಲ್ರ ತಲೆಯಲ್ಲೂ ಬೀಜ ಬಿತ್ತು. ಯಾಕೆ ಹಿಂಗೆ ಸುಮ್ಮನೆ ನಿಂತಿದ್ಯಾ, ಅತ್ತೆ ಕೇಳ್ತವ್ರಲ್ಲ ಹೇಳು ಅಂತ ಹೇಳ್ತಾಳೆ. ಅಮ್ಮಿ ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ, ಅವ್ರು ಯಾರೇ ಆಗಿದ್ರು ನಾನು ಸುಮ್ಮನೆ ಬಿಡೋಕ್ಕಿಲ್ಲ, ಧೈರ್ಯವಾಗಿ ಹೇಳು, ನಿನ್ನೆ ಯಾಕೆ ಹೇಳ್ತಾ ಇರೋದು, ಧೈರ್ಯವಾಗಿ ಹೇಳು, ಹೆದರ್ಕೋಬೇಡ ಅಂತ ಹೇಳ್ತಾನೆ ಭದ್ರ. ವಿದ್ಯಾ ಬೆಳ್ಮಾಡಿ ಸುಭಾಷನ್ ಕಡೆ ತೋರಿಸ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ವಿನೋದ ವೈಎಂ ಬ್ಲಾಗ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.